ತುಮಕೂರು ನಗರದಲ್ಲಿ ಮಹಾನಗರ ಪಾಲಿಕೆ ಆವರಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಏಪ್ರಿಲ್ 14ರಂದು ಡಾಕ್ಟರ್ G ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ಶಂಕುಸ್ಥಾಪನೆ ಆಗ್ತೈತೆ. ಈ ಶಂಕುಸ್ಥಾಪನೆಗೆ ತುಮಕೂರಿನ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಹಲವು ಧರ್ಮದ ಸ್ವಾಮೀಜಿಗಳು ಒತ್ತಾಯದ ಮೂಲಕ ಈ ಪ್ರತಿಮೆಯನ್ನು ದೊಡ್ಡ ಮಟ್ಟದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗುತ್ತದೆ. ಇದರ ಮೇಲೆ ಏಪ್ರಿಲ್ 14ರಂದು ಡಾಕ್ಟರ್ G ಪರಮೇಶ್ವರ್ ಹೇಳಿದಂತೆ ತುಮಕೂರು ನಗರದಲ್ಲಿ ಎಲ್ಲ ಸಂಘಟನೆ ಮುಖಂಡರುಗಳು ಅಂದರೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಅಂದರೆ ಕನ್ನಡ ಸಂಘಟನೆಗಳು, ಹಿಂದುಳಿದ ವರ್ಗದ ಸಂಘಟನೆಗಳು, ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಸರ್ಕಾರಿ ಅಧಿಕಾರಿಗಳು ಎಲ್ಲರನ್ನು ಒಳಗೊಂಡಂತೆ ತುಮಕೂರಿನ ಇತಿಹಾಸದಲ್ಲಿ, ತುಮಕೂರು ನಗರದಲ್ಲಿ ಏನು ದಸರಾ ಹಬ್ಬವನ್ನು ನಾಡ ಹಬ್ಬವನ್ನಾಗಿ ಆಚರಣೆ ಮಾಡಿದರು ಎಲ್ಲ ಜಾತಿ ಜನರ ಸಹಕಾರದೊಂದಿಗೆ. ಅದೇ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈ ಒಂದು ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯನ್ನು, ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಸಾಕಷ್ಟು ಕಲಾ ತಂಡಗಳು ಸಾಂಸ್ಕೃತಿಕವಾಗಿ, ಅದರಲ್ಲೂ SC/ST ಕಲಾ ತಂಡಗಳು ಎಲ್ಲ ಜಾತಿ ಜನರಲ್ಲಿರ್ತಕ್ಕಂಥ ಕಲೆಯನ್ನು ಪ್ರದರ್ಶನ ಮಾಡೋದ್ರ ಮೂಲಕ ತುಮಕೂರು ಇತಿಹಾಸದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯನ್ನು ರಾಜ್ಯದಲ್ಲಿ ಇತಿಹಾಸನ ಸೃಷ್ಟಿಸುವ ಮಟ್ಟದಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಡಾಕ್ಟರ್ G ಪರಮೇಶ್ವರ್ ಅವರು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ದಲಿತ ಸಂಘಟನೆಗಳ ಸಭೆ ಕರೆದಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದ ಮೂಲಕ ಬಹುದಿನಗಳ ಬೇಡಿಕೆಯಾಗಿದ್ದ ದಲಿತ ಸಂಘಟನೆಗಳ ಒತ್ತಾಯದ ಮೇರೆಗೆ ಈ ಪ್ರತಿಮೆ ಸ್ಥಾಪನೆ ಮಾಡ್ತಾಯಿದ್ದಾರೆ. ಹಂಗಾಗಿ ತುಮಕೂರು ಜಿಲ್ಲೆಯ ಎಲ್ಲ ಜಾತಿ ಜನಾಂಗದವರು ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಆಗಲಿ, ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆ ಆಗಲಿ ಈ ಜಿಲ್ಲೆಯಲ್ಲಿ ನಾವು ಇಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ಅನೇಕ ಸಂದರ್ಭದಲ್ಲಿ ಅದಕ್ಕೆ ಅಡಚಣೆ ಬಂದಿರೋದನ್ನ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ನಾನು ಈ ಬಾರಿ ಸಚಿವನಾದಂಥ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿದೆ, ಈ ಬಾರಿ ಏನಾದರೂ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಅಂಬೇಡ್ಕರ್ರನ್ನ ಪ್ರತಿಮೆಯನ್ನು ಇಡಬೇಕು. ಅದು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೇ ಇಡಬೇಕು. ನಮ್ಮ ಟೌನ್ ಹಾಲ್ ಸರ್ಕಲ್ನಲ್ಲಿ ಅಲ್ಲಿ 2 ಭಾಗ ಇದೆ, 2 ಭಾಗ ಗಾರ್ಡನ್ ಇದೆ. ಆ ಗಾರ್ಡನ್ ಒಳಗಡೆ ಇಡುವಂಥ ಪ್ರಯತ್ನ ಮಾಡಿದರೆ ಆ ಗಾರ್ಡನ್ ಒಳಗಡೆ ಯಾರ್ದು ತಕರಾರು ಇರೋದಿಲ್ಲ ಅಂಥೇಳಿ ಯೋಚನೆ ಮಾಡಿದೆ. ಅದನ್ನು ಯಾರಿಗೂ ಹೇಳಿದೆ. ಅದರ ಬಗ್ಗೆ ಕೆಲವು ಚರ್ಚೆಗಳನ್ನು ಕೂಡ ಮಾಡಿದೆ ನಮ್ಮ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅವ್ರ ಜೊತೆ ಎಲ್ಲ. ಮೊದಲನೇದಾಗಿ ಇಡಬೇಕು, ಅಂಬೇಡ್ಕರ್ ಪ್ರತಿಮೆಯನ್ನು ಇಡಬೇಕು ಅನ್ನೋದೇ ಭಾಳ ಮುಖ್ಯ. ಎಲ್ಲಿಡೋದು ಆಮೇಲೆ. ನಾನು ಜಿಲ್ಲಾಧಿಕಾರಿಗಳ ಜೊತೆ, CEO ಅವ್ರ ಜೊತೆ, SP ಅವ್ರ ಜೊತೆ ಎಲ್ಲ ಚರ್ಚೆ ಮಾಡುವಾಗ ನಾನು ಅವ್ರ ಜೊತೆ ಹಂಚ್ಕೊಂಡೆ, ನೋಡಿ ನಮ್ಮಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆ ಇಲ್ಲ, ಒಂದು ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆ ಇಲ್ಲ. ಈ ಸಮುದಾಯಗಳು, ಅವರನ್ನು ಪ್ರತಿನಿಧಿಸುವಂಥ ಸಮುದಾಯಗಳೇ ಹೆಚ್ಚಿದಾವೆ ಈ ಜಿಲ್ಲೆಯಲ್ಲಿ. ಆದರೆ ದುರ್ದೈವದ ಸಂಗತಿ ನಮಗೆಲ್ಲೋ ಒಂದು ಕಡೆ ಧ್ವನಿನೇ ಇಲ್ದಂಗೆ ಆಗೋಗಿದೆ. ಅದಕ್ಕೆ ಏನಾದರೂ ಮಾಡಲೇಬೇಕಲ್ಲ ಅಂತ 2-3 ಜಾಗ ಯೋಚನೆ ಮಾಡಿದೋ. ಹೇಗೆ ಅದನ್ನು ಕೊಂಡ್ಕೊಂಡು ಬರಬೇಕು, ಎಲ್ಲಿ ಮಾತ್ರ ಮಾಡಬೇಕು, ಇದೆಲ್ಲ ಭಾಳ ಚರ್ಚೆಗಳಾಗಿದೆ ಇದರ ಹಿಂದೆ.
ಆಮೇಲೆ ಎಲ್ಲಿ ಇಡಬೇಕು ಜಾಗ, ಎಲ್ಲಿಟ್ಟರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರು ಬೇಡ ಅಂತಾರೆ, ಇವ್ರು ಬೇಡ ಅಂತಾರೆ. DC ಆಫೀಸ್ ಮುಂದೆ ಅದು ಯಾಕೆ ಇಡ್ತೀರಿ ಅಂತಾರೆ, ಇನ್ನೊಂದು ಕಡೆ ಇಡ್ತೀವಿ ಅಂದರೆ ಅಲ್ಲಿ ಯಾಕೆ ಇಡ್ತೀರಾ ಅಂತಾರೆ. ಏನೇನೋ ಆಗುತ್ತೆ ಇದೆಲ್ಲ ಅಂತ ಹೇಳಿಕೊಂಡು ಭಾಳ ಸೈಲೆಂಟಾಗಿ ನಾನು, ನಮ್ಮ ಜಿಲ್ಲಾಧಿಕಾರಿಗಳು, CO ಅವರು, SP ಅವರು ಎಲ್ಲರೂ ಒಂದು ಸ್ಪಾಟನ್ನು ಗುರುತಿಸ್ತೇವೆ. ಅದೇ ಇವತ್ತು ನಾವು ಟೌನ್ ಹಾಲ್ನಲ್ಲಿ ಮುಂದುಗಡೆ ಐತಿಹಾಸಿಕವಾಗಿರ್ತಕ್ಕಂಥ ಟೌನ್ ಹಾಲ್ ಕಟ್ಟಡ. ಇಟ್ಸ್ ಅನ್ ಹಿಸ್ಟಾರಿಕಲ್ ಬಿಲ್ಡಿಂಗ್, ಮಾನ್ಯುಮೆಂಟಲ್ ಬಿಲ್ಡಿಂಗ್. ಅದನ್ನು ಹಾಗೆ ನಾವು ಉಳಿಸ್ಕೊತೀವಿ. ಅದನ್ನೆಲ್ಲ ರೀತಿಯಲ್ಲೂ ಕೂಡ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ರಿಪೇರಿಗಳು ಮಾಡಿ ಅದನ್ನು ಹಾಗೆ ಉಳಿಸ್ಕೊತೀವಿ. ಅಲ್ಲಿ ಇಡಬೇಕು ಅಂತ ಆ ಜಾಗ ಒಂದು ಫೌಂಟನ್ ಏನೋ ಹಾಕಿದ್ರು, ಅದನ್ನು ನಾನು ಫೌಂಟನ್ನೆಲ್ಲ ತೆಗೆದು ಇಲ್ಲೇ ಇಟ್ಬಿಡೋಣ ಅಂತೇಳಿ ತೀರ್ಮಾನ ಮಾಡಿದೆ. ಪ್ರತಿಮೆ ಏನು ಮಾಡಬೇಕು? ನಾನು ಹೇಳಿದೆ ನಾನೇ ಕೊಡ್ತೀನಿ, ಅದು ಎಷ್ಟಾಗಿದ್ರೂ ಪರವಾಗಿಲ್ಲ, ನಾನೇ ಕೊಡ್ತೀನಿ ಅಂತ ಹೇಳಿ ಸುಮಾರು 39 ಲಕ್ಷ ಅದಕ್ಕೆ ಆಗುತ್ತೆ. ಮತ್ತು ಎಲ್ಲಿ ಯಾರು ಮಾಡೋದು? ಆಗ ನಮ್ಮ CEO ಅವರು, ನಮ್ಮ DC ಅವರು ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಮಾಡಿದ್ದೇವೆ. ಹಿಂದೆ ನಮ್ಮ ಸರ್ಕಾರದಲ್ಲಿದ್ದಾಗ ಮಾಡಿದ್ದೇವೆ. ಅದರ ಮುಂದೆ ಮಾಡಿದ್ದಾರೆ. ಅದನ್ನು ಕೂಡ ಈಗ ನಾವೇನು ಮಾಡಿಸಿದ್ದೇವೆ ಅವರೇ ಮಾಡಿಕೊಟ್ಟಿದ್ದಾರೆ. ಅವರು ಇಡೀ ಪ್ರಪಂಚದಲ್ಲಿ ಸುಮಾರು 30-40 ಪ್ರತಿಮೆಗಳನ್ನು ಲಂಡನ್ನಲ್ಲಿರ್ಬೋದು, ಅಮೆರಿಕಾದಲ್ಲಿ, ಸೊ ಅವರಿಂದನೇ ಮಾಡಿಸೋಣ ಅಂತೇಳಿ ಅವ್ರಿಗೆ ನೇರವಾಗಿ ನಾನು ಮಾತಾಡಿ ಅವರು ಒಪ್ಕೊಂಡ್ರು. ತಕ್ಷಣ ಬೇಗ ಮಾಡ್ಕೊಡ್ತೀನಿ. ನಾನು ಹೇಳಿದೆ ನನಗೆ ಏಪ್ರಿಲ್ 10ನೇ ತಾರೀಕು ಒಳಗಡೆ ನನಗೆ ನಮ್ಮ ತುಮಕೂರಿಗೆ ಬಂದ್ಬಿಡ್ಬೇಕು ಅಂತೆ. ಇನ್ನೂ ಬೇಗ ಮಾಡ್ಕೊಡ್ತೀನಿ ಬಿಡಿ ಸರ್. ಇವತ್ತು ಬೆಳಿಗ್ಗೆ ಬಂದಿದೆ. ಇವತ್ತು ಬೆಳಿಗ್ಗೆ 10:30 ಗಂಟೆಗೆ ತುಮಕೂರನ್ನು ಅಂಬೇಡ್ಕರ್ ಅವರು ತಲುಪಿಬಿಟ್ಟಿದ್ದಾರೆ. ಆದ್ದರಿಂದ ಒಂದು 14ನೇ ತಾರೀಕು ಆಗೋದನ್ನು ಇವತ್ತೇ ನಮಗೆ ಬಂದ್ಬಿಟ್ಟಿದೆ. ಕಾಯೋ ಅಗತ್ಯ ಏನಿಲ್ಲ, ಟೆನ್ಷನ್ ಆಗ್ಬಿಡ್ತದೆ ಬರಲಿಲ್ಲ ಅಂದ್ಕೊಂಡು. ಅದಕ್ಕೆ ಎಲ್ಲ ಮಾಡಿ ಈಗ ಪೆಡೆಸ್ಟಲ್ಲು ಅದು ಎಲ್ಲ ಮಾಡಿ ಕಟ್ತಾ ಇದ್ದಾರೆ. ಈಗ ತಾನೇ ನೋಡ್ಕೊಂಡು ಬಂದೆ, ಸ್ಟ್ಯಾಚ್ಯೂನ ನೋಡ್ಕೊಂಡು ಬಂದೆ. ಆದರೆ ಇದೆಲ್ಲಕ್ಕಿಂತ ಮುಂಚೆ ಸರ್ಕಾರ ತೀರ್ಮಾನ ಆಗಬೇಕಲ್ಲ. ಸುಮ್ಮನೆ ನಾನು ಹೋಗಿ ಸ್ಟ್ಯಾಚ್ಯೂ ಹೌದಪ್ಪ ಒಂದು ಸ್ಟ್ಯಾಚ್ಯೂ ಮಾಡಿಬಿಡ್ತೀನಿ ನಾನು ಅಂತ ಹೋಗಿ ಮಾಡೋಕ್ಕಾಗಲ್ಲ. ಕಾನೂನಾತ್ಮಕವಾಗಿ ಮಾಡಬೇಕಾಗುತ್ತೆ. ಅದಕ್ಕೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ, ಸಂಬಂಧಪಟ್ಟ ಸಚಿವರ ಜೊತೆ ಮಾತಾಡಿ ನಾನು ಅದನ್ನು ಸಬ್ಜೆಕ್ಟನ್ನು ಕ್ಯಾಬಿನೆಟ್ಟಿಗೆ ತರಿಸ್ಬೇಕಾಗ್ಬೋದು. ಸಬ್ಜೆಕ್ಟ್ ಕ್ಯಾಬಿನೆಟ್ಟಿಗೆ ಬರೋಕ್ಕೆ 1 ತಿಂಗಳಾಗುತ್ತೆ. ನಿಮಗೂ ಗೊತ್ತಾಗ್ತದೆ ಯಾಕೆ ಹೆಂಗಾಗುತ್ತೆ. ನಾನು ಅದನ್ನು ಒತ್ತಾಯ ಮಾಡಿ 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 ಕ್ಯಾಬಿನೆಟ್ಟಿಗೆ ಸಬ್ಜೆಕ್ಟನ್ನು ತರಿಸಿ ಕ್ಯಾಬಿನೆಟ್ನಲ್ಲಿ ಅದನ್ನು ಅನುಮೋದನೆ ಮಾಡಿ ಕೊಟ್ಟಿದ್ದಾರೆ. ಸೊ ಅದರಿಂದ ಯಾವ ತಕರಾರು ಇಲ್ಲ. ಯಾರು ಇದು ಬೇಡ ಅಂತ ಹೇಳೋಂಗಿಲ್ಲ. ಇದು ಸರ್ಕಾರದ ತೀರ್ಮಾನ. ಹಾಗಾಗಿ ಇವತ್ತು ಅದನ್ನು ಮಾಡ್ತಾ ಇದ್ದೇವೆ. ಒಂದು ಸಂದೇಶ ಹೋಗ್ಬೇಕಲ್ಲ. ನಾವು ಇರ್ತೀವಿ, ನಾವು ಹೋಗ್ಬಿಡ್ತೀವಿ. ಮುಂದಿನ ಜನ್ರೇಷನ್, ಮುಂದಿನ ಪೀಳಿಗೆಗೆ ಅಂತ ಸಂದೇಶ ಹೋಗ್ಬೇಕಲ್ಲ. ಆ ಗಾಂಧಿ ನೋಡಿದ್ರೆ, ಅಂಬೇಡ್ಕರ್ ನೋಡಿದ್ರೆ, ಇವ್ರು ಯಾರು? ಇವರು ನಮಗೆ ಗೊತ್ತು, ಒಂದಿಷ್ಟು ಪುಸ್ತಕ ಓದ್ಕೊಂಡಿದ್ದೀವಿ. ನಾನು ಏನು ಅಂಬೇಡ್ಕರ್ ನೋಡಿಲ್ಲ. ಇಲ್ಲಿರೋರು ಯಾರು ಅಂಬೇಡ್ಕರ್ ನೋಡಿದ್ರೆ ಯಾರನ್ನ? ಮೀಸೆ ನೋಡಿದ್ದೀನಪ್ಪ. ಮೀಸೆ ನೀನು ಸ್ವಲ್ಪ ವಯಸ್ಸಾಗಿದೆಯಾ ನಿಮಗೆ? ಅದೇ ಅಪ್ಪಾಜಿ ಹೇಳಿದ್ದು. ಅಪ್ಪಾಜಿ ಹಿರಿಯ ಮನುಷ್ಯ ಅಂತ ಕೇಳಿದೆ. ಇಲ್ಲ ನಾನು ನೋಡ್ಗಿರ್ಬಿಟ್ಟು ಅವನೇನು. ಅದಕ್ಕೆ ಇರಲಿ. ಆದ್ದರಿಂದ ಈಗ ಅದನ್ನು ನಾವು ಇವತ್ತು ಆ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅದರಲ್ಲಿ ತಾವು ಹೇಳಿದಾಗೆ ಪೀಠಿಕೆ ಇರಬೇಕು ಅಂತ ಹೇಳಿದರು. ನಮ್ಮ ಪೀಠಿಕೆ ಇರಬೇಕು ಅಂತ ಅದನ್ನು ಪ್ರಿಯಾಂಬಲ್ಲು, ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲನ್ನು ಅದರಲ್ಲಿ ತರ್ತೀವಿ.
ತಂದೆ ತಾಯಿ ಯಾರ ಓದ್ಬೇಕಲ್ಲ. ಈಗ ನಮ್ಮ ಡಿ ಸಿ ಅವರು ಹಲ್ಮಿಡಿ ಶಾಸನ ಅಂತ ಇಲ್ಲಿ ಒಂದು ತಗೊಂಬಂದು ಕಲ್ಲಿಟ್ಬಿಟ್ಟವ್ರೆ. ನೀವು ನೋಡಿದರೆ ಇಲ್ಲ ಗೊತ್ತಿಲ್ಲ, ನೋಡಿದ್ರ? ಅಂಬೇಡ್ಕರ್ ಪುಸ್ತಕ ತಪ್ಪದೇನು ಓದೋ ಅಗತ್ಯ ಇಲ್ಲ. ಆದರೆ ನಿಮಗೆ ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ಒಂದು ನಿದರ್ಶನ, ಅದನ್ನು ಮಾಡ್ತೀವಿ. ಅದಕ್ಕಾಗಿ ಇವತ್ತು ಅಂಬೇಡ್ಕರ್ ಪ್ರತಿಮೆ ಆಗಲೇಬೇಕು ಅಂತೇಳಿ ನಾವೆಲ್ಲ ಮಾಡ್ಕೊಂಡಿದ್ದೀವಿ. ನಿಮ್ಮ ಸಹಕಾರ ನಾನು ಬಯಸೋದಿಷ್ಟೇ, ಇದನ್ನು ಬಹಳ ಅದ್ದೂರಿಯಾಗಿ ನಡೆಸ್ಕೊಡು. ತುಮಕೂರಿನ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆಗಿಲ್ಲ ಅನ್ಬೇಕು.